ಕಡಿಬೇಲು ಎಂಬ ಒಂದು ಸಣ್ಣ ಗ್ರಾಮ. ಹಸಿರು ಹೊಲಗಳು, ಜೋಳದ ಕಣಿವೆ, ಮಲ್ಲಿಗೆ ಹೂಗಳ ಸುಗಂಧ ಎಲ್ಲವೂ ಸುಂದರವಾಗಿದ್ದರೂ ಆ ಗ್ರಾಮವನ್ನು ಸುತ್ತುವರಿದ ಒಂದು ಕಣಿವೆಯ ಬಗ್ಗೆ ಯಾರೂ ಮಾತನಾಡಲು ಸಹ ಇಷ್ಟಪಡುತ್ತಿರಲಿಲ್ಲ. ಯಾಕೆಂದರೆ ಅದು ಶಾಪಿತ ಕಣಿವೆ. ಪರಂಪರೆಯಿಂದ ಬಂದಿರುವ ಕಥೆಯ ಪ್ರಕಾರ ಹಲವು ಶತಮಾನಗಳ ಹಿಂದೆ ಆ ಕಣಿವೆಯಲ್ಲಿ ಒಬ್ಬ ಶಕ್ತಿಯುತ ಅಜ್ಞಾತ ತಂತ್ರಿಕನು ತನ್ನ ಕಾಳಗದಲ್ಲಿ ಸೋತು ಆತ್ಮಹತ್ಯೆ ಮಾಡಿಕೊಂಡಿದ್ದ. ಸಾಯುವ ಮೊದಲು ಅವನು ಗ್ರಾಮಕ್ಕೆ ಶಾಪ ನೀಡಿದ್ದನು. ಅದು ಏನೆಂದರೆ, ಈ ಕಣಿವೆಗೆ ಬರುವ ಪ್ರತಿಯೊಬ್ಬರ ಆತ್ಮವು ಶಾಶ್ವತವಾಗಿ ನನ್ನೊಂದಿಗೆ ಸಿಲುಕುತ್ತದೆ. ನಗರದ ಯುವ ಸಂಶೋಧಕರಾದ ವಿಕ್ರಮ್, ಸೀಮಾ ಮತ್ತು ಅಜಯ್ ತಮ್ಮ ಡಾಕ್ಯುಮೆಂಟರಿ ಶೂಟಿಗಾಗಿ ಆ ಗ್ರಾಮಕ್ಕೆ ಬಂದಿದ್ದರು. ಗ್ರಾಮಸ್ಥರು ಅವರನ್ನು ಎಚ್ಚರಿಸಿದರು, ಅಲ್ಲಿ ಹೋದರೆ ನಿಮ್ಮ ಆತ್ಮಗಳು ಮರಳಿ ಬರುವುದಿಲ್ಲ. ಆದರೆ ವಿಜ್ಞಾನದಲ್ಲಿ ನಂಬಿಕೆ ಹೊಂದಿದ್ದ ಆ ಮೂವರು ನಗುತ್ತಾ ಮಾತು ಬದಲಿಸಿದರು. ಇದು ಕೇವಲ ಕಥೆಯಷ್ಟೇ, ನಾವು ಹೋಗಿ ಶೂಟ್ ಮಾಡಿ ಬರುತ್ತೇವೆ ಎಂದರು. 3 ಜನರು ಸಂಜೆ ಹೊತ್ತಿಗೆ ಕಣಿವೆಯೊಳಗೆ ಕಾಲಿಟ್ಟರು. ಮೊದಲಿಗೆ ಎಲ್ಲವೂ ಸುಂದರವಾಗಿ ಇತ್ತು. ಕಾಗೆಗಳ ಕೂಗು, ಜೋಳದ ಗಾಳಿ, ಬೆಟ್ಟದ ನೆರಳು. ಆದರೆ ಸೂರ್ಯ ಮುಳುಗುತ್ತಿದ್ದಂತೆ ವಿಚಿತ್ರ ಘಟನೆಗಳು ಪ್ರಾರಂಭವಾದವು. ವಿಕ್ರಮ್ ಹಿಡಿದ ಕ್ಯಾಮರಾದಲ್ಲಿ 2ನೇ ನೆರಳು ಕಾಣಿಸಿತು. ಆದರೆ ಅವರ ಹಿಂದೆ ಯಾರೂ ಇರಲಿಲ್ಲ. ಸೀಮಾ ತನ್ನ ಹೆಸರನ್ನು ಯಾರೋ ಕಿವಿಗೆ ಗುಸುಗುಸುತ್ತಿದ್ದಾರೆ ಎಂಬ ಭಾವನೆ ಅನುಭವಿಸಿದಳು. ಅಜಯ್ನ ಕೈಗೆ ಹಠಾತ್ ಬೆಚ್ಚಗಿನ ರಕ್ತದ ಹನಿ ಬಿದ್ದಿತು. ಮೇಲ್ನೋಟಕ್ಕೆ ಅಲ್ಲಿ ಯಾವುದೂ ಇರಲಿಲ್ಲ, ಯಾರೂ ಇರಲಿಲ್ಲ. ಅವರು ಹಿಂದಿರುಗಲು ಯತ್ನಿಸಿದಾಗ ದಾರಿ ಕಾಣಿಸಲೇ ಇಲ್ಲ. ಪ್ರತಿಯೊಂದು ಹೆಜ್ಜೆಯೂ ಅವರನ್ನು ಕಣಿವೆಯ ಆಳಕ್ಕೆ ಕರೆದೊಯ್ಯುತ್ತಿತ್ತು. ಅಲ್ಲಿ ಒಡೆದ ದೇವರ ಮೂರ್ತಿ, ಅದರ ಕಣ್ಣುಗಳಿಂದ ಕಪ್ಪು ನೀರು ಸುರಿಯುತ್ತಿತ್ತು. ಮೂರ್ತಿಯ ಮುಂದೆ ಆಕಾಶದಿಂದ ಕಪ್ಪು ಹೊಗೆ ಇಳಿತು. ಅದರಲ್ಲಿ ಒಂದು ಅಸಹ್ಯವಾದ ಮುಖ ಹೊರಹೊಮ್ಮಿತು. ಅದೇ ತಂತ್ರಿಕನ ಆತ್ಮ. ನಿಮ್ಮ ಆತ್ಮಗಳು ಈಗ ನನಗೆ ಸೇರಿವೆ ಎಂದು ಅವನು ಗರ್ಜಿಸಿದ. 3 ಜನರು ಓಡಲು ಯತ್ನಿಸಿದರು. ಆದರೆ ಪ್ರತಿಯೊಬ್ಬರಿಗೂ ತಮ್ಮ ಹಳೆಯ ಭಯಗಳು ಜೀವಂತವಾಗಿ ಬಿಟ್ಟವು. ವಿಕ್ರಮ್ ತನ್ನ ಬಾಲ್ಯದ ಮರಣ ಹೊಂದಿದ ತಂಗಿಯ ಕಿರುಚಾಟವನ್ನು ಕೇಳಿದ. ಸೀಮಾ ತನ್ನನ್ನು ಹಾಳು ಮಾಡಿದ ಪ್ರೀತಿಯ ದ್ರೋಹಿಯ ರೂಪವನ್ನು ಕಂಡಳು. ಅಜಯ್ ತನ್ನ ಸತ್ತ ತಂದೆಯ ಶವವನ್ನು ಮುಂದೆ ಕಾಣುತ್ತಾ ಅಳಲು ಆರಂಭಿಸಿದ. ಅವರ ಮನಸ್ಸುಗಳು ಭಂಗವಾಗುತ್ತಿದ್ದಂತೆ ತಂತ್ರಿಕನ ನಗುವು ಗಟ್ಟಿಯಾಯಿತು. ಮರುದಿನ ಗ್ರಾಮಸ್ಥರ ಕಣಿವೆಯ ಬಳಿ ಅವರ ಕ್ಯಾಮೆರಾ ಮತ್ತು ಒಂದು ರಕ್ತದ ಕಾಗದ ಕಂಡರು. ಅದರಲ್ಲಿ ಹೀಗೆ ಬರೆಯಲಾಗಿತ್ತು: ನಾವು ಹಿಂದಿರುಗಲಾರೆವು, ಯಾರೂ ಈ ಕಣಿವೆಗೆ ಬರಬೇಡಿ. ಇಂದಿಗೂ ರಾತ್ರಿ ಹೊತ್ತಿಗೆ ಆ ಕಣಿವೆಯೊಳಗೆ ಹೋದರೆ 3 ಕೂಗುಗಳು ಕೇಳುತ್ತವೆ ಎನ್ನಲಾಗುತ್ತದೆ.